ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ವಿಶಿಷ್ಟ ಭೋಜನ. ಇವತ್ತಿನ ನನ್ನ ವಿಡಿಯೋದಲ್ಲಿ ರೇಷನ್ ಅಕ್ಕಿನ ಉಪಯೋಗಿಸ್ಕೊಂಡು ಪರ್ಫೆಕ್ಟ್ ಅಳತೆಯಲ್ಲಿ ತುಂಬಾ ಸಾಫ್ಟ್ ಆಗಿ ಇಡ್ಲಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ಯಾರಾದರೂ ನನ್ನ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗಾದ್ರೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ರೇಷನ್ ಅಕ್ಕಿನ ತೆಗೆದುಕೊಂಡಿದ್ದೀನಿ. ಕ್ಲೀನ್ ಮಾಡಿರುವಂತಹ ರೇಷನ್ ಅಕ್ಕಿ ಇದು. ನಾನು ತೋರಿಸಿರುವಂತಹ ಲೋಟದ ಅಳತೆಯಲ್ಲಿ 2 ಲೋಟ ಆಗುವಷ್ಟು ರೇಷನ್ ಅಕ್ಕಿನ ತೆಗೆದುಕೊಂಡಿದ್ದೀನಿ. ಈಗ ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಂಡು ಅದೇ ಗ್ಲಾಸ್ ಅಳತೆಯಲ್ಲಿ 3/4 ಗ್ಲಾಸ್ ಆಗುವಷ್ಟು ಉದ್ದಿನಬೇಳೆನ ಹಾಕೊಳ್ಳೋಣ. 1 ಗ್ಲಾಸ್ಗಿಂತ ಸ್ವಲ್ಪ ಕಡಿಮೆ ಅಷ್ಟು ಉದ್ದಿನಬೇಳೆನ ಹಾಕೊಳ್ಳೋಣ. ಇದನ್ನು ಕೂಡ ಪಕ್ಕಕ್ಕೆ ಎತ್ತಿಟ್ಕೊಂಡು ಅದೇ ಗ್ಲಾಸ್ ಅಳತೆಯಲ್ಲಿ ಅರ್ಧ ಗ್ಲಾಸ್ ಆಗುವಷ್ಟು ಗಟ್ಟಿ ಅವಲಕ್ಕಿನ ಹಾಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಅರ್ಧ ಗ್ಲಾಸ್ ಆಗುವಷ್ಟು ದಪ್ಪ ಸಬ್ಬಕ್ಕಿ ಅಥವಾ ಸಾಬುದಾನ ಅಂತಾನೂ ಕೂಡ ಕರೀತಾರೆ. ಇದನ್ನ ಕೂಡ ಅದ್ರ ಜೊತೆನೆ ಸೇರಿಸ್ಕೊಂಡು ನೆನೆಯೋದಕ್ಕಿಡೋಣ. ಇದೆಲ್ಲನೂ ಕೂಡ 3-4 ಸಲ ಚೆನ್ನಾಗಿ ತೊಳ್ಕೊಳ್ಬೇಕು. ರೇಷನ್ ಅಕ್ಕಿ ಆಗಿರೋದ್ರಿಂದ ತುಂಬಾ ಗಲೀಜಿರುತ್ತೆ. ಸೊ ಹಾಗಾಗಿ ನಾವು 3-4 ಸಲ ಚೆನ್ನಾಗಿ ಕೈಯಲ್ಲಿ ಹಿಸುಕಿ ತೊಳ್ಕೊಂಡು ಇದನ್ನ ಒಂದು 5-6 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು. ನಾನೆಲ್ಲನೂ ಕೂಡ ಚೆನ್ನಾಗಿ ತೊಳ್ಕೊಂಡು ಈ ರೀತಿ ನೆನೆಯೋದಕ್ಕೆ ಇಟ್ಟಿದ್ದೀನಿ. ಒಂದು 5-6 ಗಂಟೆ ಇದನ್ನ ನೆನೆಯೋದಕ್ಕೆ ಬಿಡೋಣ. ಈ ಅಳತೆ ಪ್ರಕಾರ ಒಂದ್ಸಲ ಇಡ್ಲಿ ಮಾಡಿ ನೋಡಿ. ತುಂಬಾನೇ ಪರ್ಫೆಕ್ಟ್ ಆಗಿ ತುಂಬಾನೇ ಸಾಫ್ಟ್ ಆಗಿ ನಾವು ಇಡ್ಲಿನ ಮಾಡ್ಕೊಳ್ಬಹುದು. ಈಗ ನಾನು ಚೆನ್ನಾಗಿ 5-6 ಗಂಟೆಗಳ ಕಾಲ ನೆನೆಸ್ಕೊಂಡು ನೀರನ್ನೆಲ್ಲ ಶೋಧಿಸಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಮಿಕ್ಸಿ ಜಾರಿಗೆ ಒಂದೊಂದೇ ಹಾಕೊಂಡು ಇದನ್ನ ರುಬ್ಕೊಳ್ಳೋಣ. ಮೊದಲಿಗೆ ಅಕ್ಕಿನ ಹಾಕೊಂಡು ರುಬ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಉಪ್ಪನ್ನು ಕೂಡ ಈಗಲೇ ಸೇರಿಸ್ಕೊಂಡು ರುಬ್ಬಿಟ್ಕೊಳ್ತಾ ಇದ್ದೀನಿ. ಸೊ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈಗ ಇದನ್ನ ಸ್ವಲ್ಪ ರವೆಯಾಗಿ ಇರೋ ಹಾಗೆ ಇಡ್ಲಿಗೆ ನಾವು ರುಬ್ಕೊಳ್ಬೇಕು. ತುಂಬಾ ನುಣ್ಣಗೆ ರುಬ್ಕೊಳ್ಬಾರ್ದು. ಇಡ್ಲಿಗೆ ಸ್ವಲ್ಪ ತರಿಯಾಗಿ ಸ್ವಲ್ಪ ರವೆ ತರ ಇದ್ರೆ ಇಡ್ಲಿ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿ ನಾನು ರುಬ್ಕೊಂಡು ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಎಲ್ಲಾನು ಕೂಡ ಒಂದೇ ಪಾತ್ರೆಗೆ ಹಾಕೊಳ್ಳೋಣ. ಈಗ ಉದ್ದಿನಬೇಳೆನ ಸ್ವಲ್ಪ ನೀವು ಜಾಸ್ತಿನೇ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ತುಂಬಾ ಸಾಫ್ಟ್ ಆಗಿ ನುಣ್ಣಗೆ ಇದನ್ನ ಗ್ರೈಂಡ್ ಮಾಡ್ಕೊಂಡು ಅದೇ ಪಾತ್ರೆಗೆ ಸೇರಿಸ್ಕೊಳ್ಳೋಣ. ಈಗ ಸಬ್ಬಕ್ಕಿ ಅವಲಕ್ಕಿ ಎರಡನ್ನೂ ಕೂಡ ಅದೇ ರೀತಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ನೀರನ್ನ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ. ಬೆಳಗ್ಗೆ ನಾವು ಇಡ್ಲಿ ಮಾಡುವಾಗ ಬೇಕಾದ್ರೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನಾವು ನೀರನ್ನ ಸೇರಿಸ್ಕೊಳ್ಬಹುದು. ಇವಾಗ ರುಬ್ಬೋವಾಗ್ಲೇ ಕೂಡ ನೀವು ಜಾಸ್ತಿ ನೀರನ್ನ ಹಾಕೊಂಡು ರುಬ್ಕೊಳ್ಬೇಡಿ. ಈಗ ಎಲ್ಲನೂ ಕೂಡ ಒಂದ್ಸಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಕೊಡೋಣ. ಮಿಕ್ಸ್ ಕೊಟ್ಟು ಒಂದು ಪ್ಲೇಟ್ನ ಮುಚ್ಚಿ ಓವರ್ ನೈಟ್ ಇದನ್ನ ಫರ್ಮೆಂಟ್ ಆಗೋದಕ್ಕೆ ಬಿಡೋಣ. ನಾನು ಹಿಟ್ಟನ್ನು ರುಬ್ಬಿದ್ದು ರಾತ್ರಿ 7:30. ಈಗ ಬೆಳಗ್ಗೆ 8 ಗಂಟೆ ಆಗಿದೆ. ಸಮ್ಮರ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಹುಳಿ ಬರುತ್ತೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಂತ. ಇದನ್ನ ಒಂದ್ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟು ಗಟ್ಟಿಯಾಗಿ ಈ ಹದಕ್ಕೆ ನಾವು ನೀರನ್ನ ಸೇರಿಸಿ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಇಡ್ಲಿ ಹಿಟ್ಟು ರೆಡಿ ಆಯ್ತು. ಈಗ ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಚ್ಚಿ ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಎಲ್ಲಾ ಪ್ಲೇಟ್ಗೂ ಎಣ್ಣೆ ಹಚ್ಚಿದ ಮೇಲೆ ಇಡ್ಲಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಇಡ್ಲಿ ಹಿಟ್ಟನ್ನ ತುಂಬಾ ಭರ್ತಿಯಾಗಿ ಹಾಕೊಳ್ಳೋದಕ್ಕೆ ಹೋಗ್ಬಿಡಿ. 3/4 ಭಾಗ ಹಾಕೊಳ್ಬೇಕು. ಈ ರೀತಿ ಎಲ್ಲಾ ಪ್ಲೇಟ್ಗೂ ಹಾಕೊಂಡಿದ್ದೀನಿ. ಇವಾಗ ಇದನ್ನ ಆಲ್ರೆಡಿ ನಾನು ನೀರನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ. ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಈಗ ಈ ಇಡ್ಲಿ ಪಾತ್ರೆನ ಅದರಲ್ಲಿ ಇಟ್ಟು 10 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಬೇಯಿಸ್ಕೊಂಡ್ರೆ ಸಾಕು. ಇಡ್ಲಿ ತುಂಬಾ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಸಾಫ್ಟ್ ಆಗಿ ಬೆಂದಿರುತ್ತೆ. ಸೊ ಈಗ 10 ನಿಮಿಷ ಆಗಿದೆ. ಇವಾಗ ಚೆಕ್ ಮಾಡೋಣ. ಕೈನ ಸ್ವಲ್ಪ ತಣ್ಣೀರಲ್ಲಿ ಒದ್ದೆ ಮಾಡಿಕೊಂಡು ಈ ರೀತಿ ನಾವು ಟಚ್ ಮಾಡಿ ನೋಡಿದ್ರೆ ಇಡ್ಲಿ ಕೈಗೆ ಅಂಟೋದಿಲ್ಲ. ಆಗ ನಾವು ಕರೆಕ್ಟಾಗಿ ಬೆಂದಿದೆ ಅಂತ ತಿಳ್ಕೊಳ್ಬೋದು. ಅಥವಾ ಟೂತ್ ಪಿಕ್ ಸಹಾಯದಿಂದ ಕೂಡ ಚೆಕ್ ಮಾಡ್ಕೊಳ್ಬೋದು. ಈಗ ಎಲ್ಲ ಇಡ್ಲಿನೂ ಬೇಯಿಸ್ಕೊಂಡಿದ್ದೀನಿ. ಈಗ ಇದನ್ನ ತೆಗಿಯೋಣ. ಒಂದು ಬಟ್ಲಿಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚಾಕುವಿನ ಸಹಾಯದಿಂದ ಅದನ್ನ ಡಿಪ್ ಮಾಡಿ ನಾನು ಈ ರೀತಿ ರಿಮೂವ್ ಮಾಡ್ತಾ ಇದ್ದೀನಿ. ನೀವು ಸ್ಪೂನ್ನ ಸಹಾಯದಿಂದನೂ ಕೂಡ ತೆಗೆದುಕೊಳ್ಬೋದು. ಒಂದು ಇಡ್ಲಿನ ತೆಗೆದು ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬಿಸಿ ಬಿಸಿ ರೇಷನ್ ಅಕ್ಕಿಯಿಂದ ಮಲ್ಲಿಗೆ ಅಂತ ಇಡ್ಲಿ ರೆಡಿ ಆಯಿತು. ತುಂಬಾನೇ ಚೆನ್ನಾಗಿ ಬಂದಿದೆ. ಖಂಡಿತ ನಾನು ತೋರಿಸ್ತಿರುವಂಥ ಅಳತೆಯ ಪ್ರಕಾರ ಒಂದ್ಸಲ ಮಾಡಿ ನೋಡಿ. ನೀವು ಕೂಡ ತುಂಬ ಚೆನ್ನಾಗಿ ಇಡ್ಲಿನ ಸಾಫ್ಟ್ ಆಗಿ ಮೃದುವಾಗಿ ಮಾಡ್ಕೊಳ್ಬೋದು. ಈ ಮೃದುವಾದ ಇಡ್ಲಿಗೆ ಟೊಮೆಟೊ ಚಟ್ನಿ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ನಾನು ಆಲ್ರೆಡಿ ಈ ಟೊಮೆಟೊ ಚಟ್ನಿ ವಿಡಿಯೋನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ. ವಿಡಿಯೋದಲ್ಲಿ ನೋಡ್ತಾ ಇದ್ರೇ ನಿಮಗೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ತುಂಬ ಸಾಫ್ಟ್ ಆಗಿ ಫ್ಲಫಿಯಾಗಿ ಇಡ್ಲಿ ಬಂದಿದೆ. ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ. ಹಾಗೆ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಥ್ಯಾಂಕ್ ಯು.